ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಚಂದ್ರಾಯ ನಮಃ. ಈಗ ನಾನು ಸಂಪೂರ್ಣ ಚಂದ್ರಗ್ರಹಣದ ಬಗ್ಗೆ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಕೂಡ ಕಂಡು ಬರುತ್ತೆ. ಅದಕ್ಕೆ ಗ್ರಹಣ ಆಚರಣೆ ಅನ್ನೋದು ಇರುತ್ತೆ. 7-9-2025. ಯಾರ ಹತ್ರ ಪೆನ್ ಇದೆಯಾ, ಪೇಪರ್ ಇದೆ, ಎಲ್ಲ ಬರ್ಕೊಳ್ಳಿ. ಆಮೇಲೆ ಕಮೆಂಟ್ ಮಾಡ್ತೀರಾ, ಕಾಲ್ ಮಾಡ್ತಾ ಇರ್ತೀರಾ, ಗುರುಜಿ ಎಷ್ಟು ಗಂಟೆ ಗ್ರಹಣ, ಎಷ್ಟು ಗಂಟೆ ಗ್ರಹಣ. ವಿಡಿಯೋ ನೀವು ನೋಡಿದ್ರೆ ತಾನೇ ಗೊತ್ತಾಗೋದು ನಿಮ್ಗೆ ಎಷ್ಟು ಗಂಟೆ ಗ್ರಹಣ ಅಂತ. ಅರ್ಧಂಬರ್ಧ ನೋಡೋದು, ಕಾಲ್ ಮಾಡೋದು. ಅದಕ್ಕೆ ಯಾವ ರಾಶಿಯವ್ರಿಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಎಲ್ಲ ವಿಷಯ ತಿಳಿಸ್ತೀನಿ. ಪೆನ್ನು ಪೇಪರ್ ಬರ್ಕೊಳ್ಳಿ. 7-9-2025 ಭಾನುವಾರ, ಭಾದ್ರಪದ ಮಾಸ 7 ಮತ್ತು 8ನೇ ತಾರೀಕು 2 ಇರುತ್ತೆ. ತಿಳಿಸ್ತೀನಿ ಹೇಗೆ ಅಂತ. ಶುಕ್ಲ ಪಕ್ಷ ಪೌರ್ಣಮಿಯ ದಿನ ಇದು ಚಂದ್ರಗ್ರಹಣ ಭಾರತ ದೇಶಕ್ಕೆ ಕಾಣಿಸಿಕೊಳ್ಳುತ್ತದೆ. ರಾಹುಗ್ರಸ್ತ ಚಂದ್ರಗ್ರಹಣ ಅಂತೀವಿ, ಅಥವಾ ಬ್ಲಡ್ ಮೂನ್. ಚಂದ್ರ ಹೆಂಗ್ ಕಾಣುತ್ತೆ, ರಕ್ತ ಪೂರ್ತಿ ರಕ್ತ ಹೇಗಿರುತ್ತೋ ಹಾಗೆ ಚಂದ್ರಗ್ರಹಣ ಅನ್ನೋದು ಕಂಡು ಬರುತ್ತೆ. ಯಾರಾದ್ರೂ ನೋಡ್ಬೇಕು ಅಂತಂದ್ರೆ ಬರೀ ಗಣ್ಣಿಂದ ನೋಡ್ಬೇಡಿ, ಅದನ್ನ ನೋಡಕ್ಕೋಸ್ಕರ ಸ್ಪೆಷಲ್ ಸ್ಪೆಕ್ಸ್ ಬರುತ್ತೆ, ಅದರಿಂದ ನೀವು ನೋಡ್ಬೋದು. ಹಾಗಾದ್ರೆ ಚಂದ್ರಗ್ರಹಣ ಎಷ್ಟು ಗಂಟೆಗೆ ಆಗುತ್ತೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ನೀವು ಅವಾಗ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಹೇಳ್ಬಿಟ್ರೆ ಬೇರೆ ಬೇರೆ ದೇಶದಲ್ಲಿ ಇರ್ತೀರಿ, ಅವಾಗ ಅಲ್ಲಿಗೆ ನೀವು ಟೈಮ್ ಅನ್ನ ಚೇಂಜ್ ಮಾಡ್ಕೋಬಹುದು. ಗ್ರಹಣ ಸ್ಪರ್ಶ ಕಾಲ ರಾತ್ರಿ 9:56 ಅಂದ್ರೆ 21:56 IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಮಧ್ಯಕಾಲ 23:42 IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮಧ್ಯಕಾಲ. ಆಮೇಲೆ ಮೋಕ್ಷ ಕಾಲ 25:27 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಅಂದ್ರೆ ಆಗ 7ನೇ ತಾರೀಕು ಮುಗ್ದೋಗುತ್ತೆ, ರಾತ್ರಿ 12 ಗಂಟೆ ಆದ್ಮೇಲೆ 8ನೇ ತಾರೀಕು ಆರಂಭ ಆಗುತ್ತೆ. ಅದು ನಮ್ಮ ಜ್ಯೋತಿಷದ ಪ್ರಕಾರ ಅಲ್ಲ. ಅಂದ್ರೆ 9:56 ಸ್ಪರ್ಶಕಾಲ, ಮಧ್ಯಕಾಲ 11:42 ಮಧ್ಯರಾತ್ರಿ, ಮೋಕ್ಷ ಕಾಲ ಬೆಳಗ್ಗಿನ ಜಾವ 12 ಗಂಟೆ ಮುಗಿದು 1:27 ಮೋಕ್ಷ ಕಾಲ. ಎಲ್ಲೆಲ್ಲಿ ಕಾಣುತ್ತೆ? ಭಾರತ, ಏಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ ಮತ್ತು ಯುರೋಪ್ ದೇಶಗಳಲ್ಲಿ ಈ ಚಂದ್ರಗ್ರಹಣ ಕಾಣುತ್ತೆ. ಹಾಗಾದ್ರೆ ಗ್ರಹಣ ಆಚರಣೆ ಇದೆಯಾ? ಇದೆ. ಹಾಗಾದ್ರೆ ಏನೇನ್ ಮಾಡ್ಬೇಕು? ಎಲ್ಲ ಪೇಪರ್ ಪೆನ್ ಇದ್ರೆ ಎಲ್ಲ ಬರ್ಕೊಳ್ಳಿ. ಭೋಜನ, ಇವತ್ತು ಚಂದ್ರಗ್ರಹಣ ಭಾನುವಾರ, ಪೌರ್ಣಮಿಯ ದಿನ ಏನ್ ಮಾಡ್ಬೇಕು ನೀವು? ಹಗಲು 12 ಗಂಟೆ 15 ಒಳಗಡೆ ನಿಮ್ಮ ಭೋಜನ ಎಲ್ಲ ಊಟ ಮಾಡ್ಬಿಡ್ಬೇಕು. ನನ್ಗೆ ಚಿಕ್ಕ ಮಗು ನಮ್ಮ ಮನೆಗಿದ್ದಾರೆ, ವಯಸ್ಸಾದವರು ಇದ್ದಾರೆ, ಶುಗರ್ ಪೇಷಂಟು, ಅಶಕ್ತರು, ರೋಗಿಗಳಾಗಿದ್ರೆ ಸಾಯಂಕಾಲ 3 ಗಂಟೆ 15 ಒಳಗಡೆ ನಿಮ್ಮ ಆಹಾರವನ್ನ ಸೇವನೆ ಮಾಡಬೇಕು. ತರ್ಪಣ ಕೊಡಬೇಕು ಅನ್ನೋಂಥವ್ರು ಗ್ರಹಣ ಮಧ್ಯಕಾಲದಲ್ಲಿ, ಅಂದ್ರೆ ಮಧ್ಯರಾತ್ರಿ 11:42 ನಂತರ ತರ್ಪಣಾದಿಗಳನ್ನ ನೀವು ನಡೆಸತಕ್ಕದ್ದು ಗ್ರಹಣ. ಹಾಗಾದ್ರೆ ಗ್ರಹಣದ ಸಮಯದಲ್ಲಿ ಒಳ್ಳೇದಾ ಕೆಟ್ಟದಾ? ಕೆಲವ್ರಿಗೆ ಒಳ್ಳೇದು, ಕೆಲವ್ರಿಗೆ ಕೆಟ್ಟದು. ಯಾರಿಗೆ ಒಳ್ಳೇದು? ಮಂತ್ರಸ್ಥಿತಿ ಮಾಡ್ಕೊಳ್ಳೋರಿಗೆ. ಗ್ರಹಣ ಕಾಲದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಚಂದ್ರಗ್ರಹಣ ಎಲ್ಲಾ ಕಡೆ ಎಫೆಕ್ಟ್ ಆಗುತ್ತಾ? ಖಂಡಿತ ಎಲ್ಲಾ ಕಡೆ ಎಫೆಕ್ಟ್ ಆಗುತ್ತೆ. ಈ ಚಂದ್ರಗ್ರಹಣ ನಡೀತಾ ಇರೋದಲ್ಲಿ ಕುಂಭ ರಾಶಿಯಲ್ಲಿ, ಗುಪ್ತವಾದಂತ ರಾಶಿ ಕುಂಭ ರಾಶಿ, ರಹಸ್ಯ ರಾಶಿ, ಅಲ್ಲಿ ಚಂದ್ರಗ್ರಹಣ ನಡೀತಾ ಇರುವಂತದ್ದು. ಶ್ರಾದ್ದ ವಿಚಾರ, ಶ್ರಾದ್ದ ಕರ್ತೃಗಳು ಭಾದ್ರಪದ ಶುಕ್ಲ ಪಕ್ಷ ಪೌರ್ಣಮಿ ಶ್ರಾದ್ದವನ್ನ 3ನೇ ದಿನ ಅಂದ್ರೆ 8-9-2025 ಸೋಮವಾರ ಭಾದ್ರಪದ ಕೃಷ್ಣ ಪ್ರಥಮಾ ದಿನ ನಡೆಸಬೇಕು. ಇನ್ನ ಶಾಂತಿ ವಿಚಾರ, ಶತಭಿಷ ಪೂರ್ವಭಾದ ನಕ್ಷತ್ರದವರು, ಮೀನರಾಶಿಯವರು ಬಹಳ ಎಚ್ಚರವಾಗಿರ್ಬೇಕು ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳಿ. ಈಗ ಕುಂಭ ರಾಶಿಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಆರಂಭ. ಹಾಗಾದ್ರೆ ಯಾವ ರಾಶಿ ಮೇಲೆ ಇದರ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಒಂದೊಂದು ರಾಶಿ ಭವಿಷ್ಯವನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ.
ಮೇಷರಾಶಿಯವರಿಗೆ ಚಂದ್ರಗ್ರಹಣ ಲಾಭ ಸ್ಥಾನದಲ್ಲಾಗುತ್ತೆ. ಹಾಗಾದ್ರೆ ಮೇಷರಾಶಿಯವರಿಗೆ ಚಂದ್ರಗ್ರಹಣ ಲಾಭ ಸ್ಥಾನದಲ್ಲಾಗೋದ್ರಿಂದ ಒಳ್ಳೆ ಫಲ ಪ್ರಾಪ್ತಿ ಆಗತ್ತೆ. ಏನಾಗುತ್ತೆ ಮೇಷರಾಶಿಯವರಿಗೆ? ಆದಾಯದಲ್ಲಿ ಏರಿಕೆ ಆಗುತ್ತೆ. ಈಗ ಆಗ್ತಿರೋ ವ್ಯಾಪಾರ ಸಡನ್ ಆಗಿ ರೈಸ್ ಆಗ್ಬಿಡುತ್ತೆ, ಪ್ರಾಫಿಟ್ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ರಾಹು ಅಂದ್ರೆ ಎಲ್ಲ ದ್ವಿಗುಣ ಹೆಚ್ಚು ಮಾಡುವಂತವನು. ಅದರಲ್ಲೂ ಮಧ್ಯ ವ್ಯಾಪಾರಸ್ಥರಿಗೆ ಹೆಚ್ಚು ಲಾಭ. ಇನ್ನು ಕೆಲವರಿಗೆ ಇತರರ ಜೊತೆ ಲೈಂಗಿಕ ಸಂಪರ್ಕ ಉಂಟಾಗುವಂಥದ್ದು, ಸ್ನೇಹಿತರ ಭೇಟಿಯಾಗುವಂಥದ್ದು, ದ್ರವ್ಯ ವ್ಯಾಪಾರದಲ್ಲಿ ಹೆಚ್ಚು ಲಾಭ. ದ್ರವ್ಯ ಅಂದಾಗ ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರಗಳು, ಮದ್ಯ ವ್ಯಾಪಾರ. ಕೆಲವರಿಗೆ ವಿವಾಹ ಭಾಗ್ಯ ಕೂಡ ಉಂಟಾಗತ್ತೆ ಮೇಷರಾಶಿ ಜಾತಕರಿಗೆ. ಮೇಷರಾಶಿ ಜಾತಕರಿಗೆ ಈ ಗ್ರಹಣದಿಂದ ಶುಭ ಫಲ ಪ್ರಾಪ್ತಿಯಾಗತ್ತೆ. ಯಾರು ಮೇಷರಾಶಿ ಜಾತಕರಿದ್ದೀರಿ, ಗ್ರಹಣ ಕಾಲದಲ್ಲಿ ಓಂ ಚಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನಾದ್ರೂ ಜಪ ಮಾಡ್ಬೋದು, ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನಾದ್ರೂ ಜಪ ಮಾಡಿ. ಅದರಲ್ಲೂ ಗರ್ಭಿಣಿಯರು ಯಾರು ಜಪ ಮಾಡೋದನ್ನ ಮರಿಬೇಡಿ. ಇನ್ನ ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾಕೆಂದ್ರೆ ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇರೋದು ದಶಮ ಭಾವದಲ್ಲಿ. ಅದರಲ್ಲೂ ಯಾರಿಗಾಗುತ್ತೆ? ಫಾರಿನಲ್ಲಿ ಕೆಲಸ ಮಾಡೋರ್ಗೆ, ವೃಷಭ ರಾಶಿಯವರು MNC ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೆ ಎಲ್ಲ ಲೇ ಆಫ್ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ನೀವು ಅಪ್ಗ್ರೇಡ್ ಆಗ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೇಕು ಅನ್ನೋಂಥ ಆಸಕ್ತಿ ಉಂಟಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ಉದ್ಯೋಗದಲ್ಲೂ ಯಶಸ್ವಿ ಆಗ್ತೀರಿ, ವ್ಯಾಪಾರದಲ್ಲೂ ಯಶಸ್ವಿ ಆಗ್ತೀರಿ, ಬಹುಮಾನಗಳು ಸಿಗುವಂಥದ್ದು, ಆಮೇಲೆ ಉತ್ತಮ ಗೌರವಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು, ಯಾತ್ರೆಗಳನ್ನು ಕೂಡ ಮಾಡ್ತೀರಿ. ನಿಮ್ಮ ಎಲ್ಲಾ ಮನೋಭಿಷ್ಟಗಳು ಕೂಡ ಪೂರ್ಣ ಆಗುತ್ತೆ. ಈ ಚಂದ್ರಗ್ರಹಣದ ಎಫೆಕ್ಟ್ 6 ತಿಂಗಳಿರುತ್ತೆ, ಅಥವಾ 48 ದಿನ ಇದರ ಎಫೆಕ್ಟ್ ಇರುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಚಂದ್ರಗ್ರಹಣ ಭಾಗ್ಯಭಾವ ಅಂದ್ರೆ 9ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಹೊಟ್ಟೆ ತೊಂದರೆ ಆಗುತ್ತೆ, ಟೈಮ್ ಚೆನ್ನಾಗಿರಲ್ಲ. ಈ ಚಂದ್ರಗ್ರಹಣದಿಂದ ನಿಮಗೆ 48 ದಿನಗಳು ಬಹಳ ಎಚ್ಚರವಾಗಿರ್ಬೇಕು. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ನಷ್ಟ, ಪ್ರಯಾಣಗಳಲ್ಲಿ ತೊಂದರೆ ಆಗುತ್ತೆ. ಆದಷ್ಟು ಈ 48 ದಿನ, ಅದರಲ್ಲೂ ಚಂದ್ರಗ್ರಹಣದ ದಿನ ಹಿಂದೆ ಮುಂದೆ ಎಲ್ಲ ಪ್ರಯಾಣಗಳನ್ನ ಮಾಡಬೇಡಿ. ಲಾಂಗ್ ಜರ್ನೀಸ್ ಮಾಡೋದ್ರಂತೂ ಸಫರ್ ಆಗ್ತೀರಿ. ತುಂಬಾ ಆಸೆ ಪಡ್ತೀರಿ, ನಾನು ವಿದೇಶಕ್ಕೆ ಹೋಗ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು ಅಂತ. ಆದ್ರೆ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಕೆಲವರಿಗೆ ಗೌರವ ನಷ್ಟ, ಧನ ನಷ್ಟ, ಅನಾವಶ್ಯಕ ಖರ್ಚು, ಮಕ್ಕಳ ಜೊತೆ ವಿವಾದ, ಆಯಾಸ ಹೆಚ್ಚಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಿಥುನ ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ. ಓಂ ಧುಂ ದುರ್ಗಾಯೈ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಗ್ರಹಣದ ಕಾಲದಲ್ಲಿ ಈ ಮಂತ್ರವನ್ನ ಜಪ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗಂತೂ ಬಹಳ ಎಚ್ಚರವಾಗಿರ್ಬೇಕು. ಯಾಕೆಂದ್ರೆ ನಿಮ್ಮ ರಾಶ್ಯಾಧಿಪತಿನೇ ಚಂದ್ರ. ಚಂದ್ರನಿಗೆ ಗ್ರಹಣ, ಚಂದ್ರನಿಗೆ ಸೂರ್ಯನಿಗೆ ಗ್ರಹಣ ಹಿಡಿಯೋದು ಯಾರು? ರಾಹುಕೇತುಗಳು. ಅದಕ್ಕೆ ಅವರು ತುಂಬಾ ಪ್ರಭಾವವಾಗಿರ್ತಾರೆ. ರಾಹು ಏನಾದ್ರು ಚಂದ್ರನ ಕಂಟ್ರೋಲ್ಗೆ ಬಂದಾಗ ಗಂಡಾಂತರಗಳು, ಆಯುಷ್ಗೆ ತೊಂದರೆಗಳಾಗುತ್ತೆ. ಅಂದ್ರೆ ಎಲ್ಲರಿಗೂ ಪ್ರಾಣ ಹೋಗ್ಬಿಡುತ್ತೆ ಕಟಕ ರಾಶಿಯವರಿಗೆ ಅಂತಲ್ಲ, ಏನಾದ್ರೂ ಸಮಸ್ಯೆಗಳನ್ನ ಎದುರಿಸ್ತೀರಿ. ಕೆಲವರಿಗೆ ಕೋರ್ಟ್ ಕೇಸ್ಗಳಿದ್ರೆ ಸೆರೆವಾಸ, ವ್ಯಾಜ್ಯಗಳಿದ್ರೆ, ವ್ಯಾಜ್ಯಗಳು ಇರದೇ ಇಲ್ಲ, ವ್ಯಾಜ್ಯಗಳಲ್ಲಿ ಸಿಕ್ಕಿಕೊಳ್ಳುವಂಥದ್ದು, ಅಥವಾ ಏನಾದ್ರು ಸಾಮಾನುಗಳು ಕಳ್ತನ ಆಗುವಂಥದ್ದು, ಅಥವಾ ಯಾರೋ ಮಾಡಿದ ತಪ್ಪು ಆಪಾದನೆಗಳು ನಿಮ್ಮ ಮೇಲೆ ಬರುವಂಥದ್ದು. ಇನ್ನು ಕೆಲವರಿಗೆ ಅಜೀರ್ಣ ಆಗುವಂಥದ್ದು, ಕೋಪ, ಕಲಹಗಳು, ಪೈಲ್ಸ್ ತೊಂದರೆ ಇರೋರು ಬಹಳ ಜಾಗ್ರತೆಯನ್ನು ವಹಿಸಿ. ಕಟಕ ರಾಶಿ ಜಾತಕರು, ಯಾರ ಕಟಕ ರಾಶಿ ಜಾತಕರಿದ್ರಿ ಗ್ರಹಣ ಕಾಲದಲ್ಲಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ಅಕ್ಕಿಯನ್ನ ಅಥವಾ ಭತ್ತವನ್ನ ದಾನ ಮಾಡಿ ದೇವಸ್ಥಾನಕ್ಕೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಚಂದ್ರಗ್ರಹಣ ಆಗ್ತಾ ಇದೆ. ಸಪ್ತಮ ಭಾವದಲ್ಲಿ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ನೀವು ನೋಡ್ಬೇಕಾಗುತ್ತೆ. ನಿಮ್ಮ ಸಂಗಾತಿಯಿಂದ ನಿಮಗೆ ತೊಂದರೆಗಳು ಆಗ್ಬೋದು. ಆಮೇಲೆ
ಕೆಲವೊಂದು ಶುಭ ಫಲಗಳು ಉಂಟಾಗುತ್ತೆ ಸಿಂಹರಾಶಿಯವರಿಗೆ. ಗೌರವ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಹತ್ತಿರ ಪ್ರಯಾಣಗಳು ಮಾಡೋದ್ರಿಂದ ಉಲ್ಲಾಸವಾಗಿರ್ತೀರಿ. ಒಂದ್ 48 ದಿನ ಒಳ್ಳೊಳ್ಳೆ ಊಟ ಮಾಡ್ತೀರಿ, ರುಚಿ ರುಚಿಯಾದಂತ ಆಹಾರ ಪಾನೀಯ ಬೇಕಾದಷ್ಟು ಪಡಿತೀರಿ. ತಾವು ವೃತ್ತಿ ಮಾಡ್ತಾ ಇದ್ರೆ ಅಲ್ಲಿ ಪ್ರಮೋಷನ್ ಸಿಗುವಂಥದ್ದು. ನೀವು ಇಷ್ಟಪಟ್ಟಂತ ಸ್ಥಳಗಳಿಗೆ ವರ್ಗಾವಣೆ ಆಗ್ಬೇಕು ಅಂತ ಇರುತ್ತೆ. ನನಗೆ ಇಂಥ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಇಂಥದೇ ಪೋಸ್ಟ್ ಬೇಕು, ಅದು ಸಿಗುವಂತಹ ಸಾಧ್ಯತೆಗಳು ಸಿಂಹ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಅದಕ್ಕೆ ಸಿಂಹ ರಾಶಿಯವರಿಗೆ ವಿವಾಹ ಜೀವನದಲ್ಲಿ ಒಂದು ಬಿಟ್ರೆ ಇನ್ನೆಲ್ಲಾ ವಿಷಯದಲ್ಲೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಸಿಂಹ ರಾಶಿ ಜಾತಕರು ಏನ್ ಮಾಡ್ಬೇಕು? ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸ್ತಾ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಚಂದ್ರಗ್ರಹಣದ ಪ್ರಭಾವ ಅಂದಾಗ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ. ಪ್ರಾಪಂಚಿಕ ಅನುಕೂಲ ಸೌಕರ್ಯಗಳನ್ನ ಪಡಿತೀರಿ, ಅಭಿವೃದ್ಧಿಯನ್ನ ಹೊಂದುತ್ತೀರಿ, ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಕಾಯಿಲೆಗಳಿದ್ರೆ ವ್ಯಾಧಿಗಳು ಕೂಡ ನಿವಾರಣೆ ಆಗತ್ತೆ. ಶಾಂತಿಯುತವಾದಂತಹ ಗೃಹ ಜೀವನವನ್ನ ನೀವು ನಡೆಸ್ತೀರಿ. ನಿಮ್ಮ ಕುಲ ದೇವರನ್ನ ದರ್ಶನ ಮಾಡ್ತಾ ಹಾಲನ್ನ ಪಂಚಾಮೃತವನ್ನ ಅಭಿಷೇಕವನ್ನ ನೀವು ಮಾಡಿಸೋದ್ರಿಂದ ಚಂದ್ರಗ್ರಹಣದಿಂದ ಶುಭ ಫಲ ಪ್ರಾಪ್ತಿಯಾಗತ್ತೆ. ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಶಿವ ಪರಮಾತ್ಮ. ಆದ್ರಿಂದ ಎಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನ ಈ ಗ್ರಹಣ ಕಾಲದಲ್ಲಿ ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ಹಾಗಾದ್ರೆ ತುಲಾ ರಾಶಿಯವರಿಗೆ ಚಂದ್ರ ದಶಮಾಧಿಪತಿ ಪಂಚಮ ಭಾವದಲ್ಲಿ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಸ್ವಲ್ಪ ಬಹಳ ಎಚ್ಚರವಾಗಿರ್ಬೇಕು. ಎಲ್ಲಾದ್ರೂ ಜೂಜಾಟ, ಮ್ಯಾಚ್ ಫಿಕ್ಸಿಂಗ್, ಮತ್ತೆ ಎಲ್ಲಾದ್ರೂ ಒಂದ್ ಕಡೆ ದುಡ್ಡು ಹಾಕ್ಬಿಡೋದು, ಆಮೇಲೆ ಶೇರ್ ಮಾರ್ಕೆಟ್ ದುಡ್ಡು ಹಾಕ್ಬಿಟ್ಟು ಕಳ್ಕೊಂಡ್ಬಿಡ್ತೀರಾ. ಬಹಳ ಎಚ್ಚರ. ಗರ್ಭಪಾತಗಳಾಗುವಂಥದ್ದು, ಮಕ್ಕಳಿಗೆ ಸೋಲುಂಟಾಗುವಂಥದ್ದು, ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ, ವಿಚಾರಗೆಟ್ಟ ವ್ಯಾಪಾರ ವ್ಯವಹಾರಗಳಿಂದ ತೊಂದರೆ. ಯಾರೋ ಹೇಳ್ತಾರೆ ನಾನು ನೀವು ಡಬಲ್ ಮಾಡ್ಕೊಟ್ಬಿಡ್ತೀನಿ, 3 ತಿಂಗಳಲ್ಲಿ 6 ತಿಂಗಳಲ್ಲಿ ದುಡ್ಡು ಕೊಟ್ರಿ ಹೋಯ್ತು ದುಡ್ಡು, ಹುಷಾರು. ಗ್ಯಾಸ್ಟ್ರಿಕ್ ಆಗುವಂಥದ್ದು, ಹೆಸರು ಪಡಿಬೇಕು ತೊಂದರೆ, ಖ್ಯಾತಿ ಪಡಿಬೇಕು ತೊಂದರೆ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ತುಲಾ ರಾಶಿ ಜಾತಕರು ಚಂದ್ರಗ್ರಹಣದಿಂದ ಬಹಳ ಹುಷಾರಾಗಿರ್ಬೇಕು. ಹಾಗಾದ್ರೆ ತುಲಾ ರಾಶಿ ಜಾತಕರು ಈ ಚಂದ್ರಗ್ರಹಣದ ಸಮಯದಲ್ಲಿ ಏನ್ ಮಾಡ್ಬೇಕು? ದುರ್ಗಾದೇವಿ ಚಾಮುಂಡೇಶ್ವರಿ ಓಂ ಶ್ರೀ ಚಾಮುಂಡೇಶ್ವರಾಯ್ ಚಾಮುಂಡೇಶ್ವರಿಯೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಬೇಕು. ಕಾಳಿಕಾ ದೇವಿಯ ದರ್ಶನವನ್ನ ಮಾಡಬೇಕು. ಶಿವನ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಬೇಕು. ವೀರಭದ್ರನಿಗೆ ವಿಭೂತಿಯಿಂದ ಪೂಜೆ ಮಾಡಬೇಕು. ಆಗ ಈ ಗ್ರಹಣದ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ ನಿಮ್ಗೆಲ್ಲ ಸಂಪೂರ್ಣ ಚಂದ್ರಗ್ರಹಣದಿಂದ ಏನೇನು ಎಫೆಕ್ಟ್ ಆಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ ಬಹಳ ಎಚ್ಚರ, ಉದ್ವೇಗ ಆಗ್ತೀರ, ನೆಮ್ಮದಿ ಇರಲ್ಲ, ಮನೆಯಲ್ಲೂ ನೆಮ್ಮದಿ ಇರಲ್ಲ, ಶಾಂತಿ ಅನ್ನೋದಿರಲ್ಲ. ಮನೆ ವಿಚಾರದಲ್ಲಿ, ವಾಹನ ವಿಚಾರಗಳಲ್ಲಿ ತೊಂದರೆಗಳನ್ನ ಅನುಭವಿಸ್ತೀರಾ. ತಾಯಿಯಗೂ ತೊಂದರೆ ಆಗುತ್ತೆ, ನಿಮ್ಮಿಂದ ಭಯ ಆಗುವಂಥದ್ದು, ಇನ್ನು ಕೆಲವರಿಗೆ ಧನ ನಷ್ಟ ಆಗುವಂಥದ್ದು, ಮಾನಸಿಕವಾಗಿ ಹಿಂಸೆ, ಸ್ಥಾನ ಪಲ್ಲಟ ಆಗುವಂಥದ್ದು, ನಿದ್ರಾಭಂಗ ಉಂಟಾಗುವಂಥದ್ದು, ವಾಹನಗಳಿಂದ ಏನಾದ್ರೂ ತೊಂದರೆಗಳಾಗುವಂಥದ್ದು, ಸ್ಥಿರಾಸ್ತಿ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಎಚ್ಚರ ವೃಶ್ಚಿಕ ರಾಶಿ ಜಾತಕರು. ಆಗ ವೃಶ್ಚಿಕ ರಾಶಿ ಜಾತಕರು ಏನ್ ಮಾಡ್ಬೇಕು? ರಾಹು ಕಾಲದಲ್ಲಿ ದುರ್ಗಾದೇವಿಯ ದರ್ಶನವನ್ನ ಮಾಡಬೇಕು. ಕಾಲ ಮಹಾಕಾಲ ಶಿವನನ್ನ ಓಂ ಕಾಲಾಯ ನಮಃ ಅನ್ನುವಂಥ ಮಂತ್ರ ಈ ರಾಹುಗ್ರಸ್ತ ಚಂದ್ರಗ್ರಹಣದ ಸಮಯದಲ್ಲಿ ಮಂತ್ರವನ್ನ ಜಪ ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಚಂದ್ರಗ್ರಹಣದ ಪ್ರಭಾವ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮಗೆ ಉತ್ತಮವಾದ ಕೀರ್ತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಹತ್ತಿರ ಪ್ರಯಾಣಗಳನ್ನ ಮಾಡ್ತೀರಿ, ಉತ್ತಮ ನೆರೆಹೊರೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಒಳ್ಳೆ ಫಲಗಳು, ಒಡವೆಗಳು, ಧನ ಇವೆಲ್ಲ ನಿಮಗೆ ಪ್ರಾಪ್ತಿಯಾಗುವಂತಹ
ಸಮಯ ಧನಸ್ಸು ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ ಆಗ ಧನಸ್ಸು ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು? ಓಂ ಚಂದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ನಿಮ್ಮ ಕುಲದೇವರ ದರ್ಶನ, ಕುಲದೇವಿಯ ಯಾವ ಮಂತ್ರ ಇದೆಯೋ ಅದನ್ನ ಈ ಗ್ರಹಣದ ಸಮಯದಲ್ಲಿ ಮಂತ್ರ ಜಪ ಮಾಡೋದ್ರಿಂದ ಶಿವಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ಚಂದ್ರಗ್ರಹಣ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಬಹಳ ಬಹಳ ತೊಂದರೆ ಈ ಚಂದ್ರಗ್ರಹಣದಿಂದ. ಕೆಲವರಿಗೆ ಧನ ನಷ್ಟ ಆಗುವಂಥದ್ದು. ಆಮೇಲೆ ಮಾತಾಡ್ಬೇಕಾದ್ರೆ ಬಹಳ ಹುಷಾರಾಗಿರಿ. ಮಾತು ಕೊಟ್ರೆ ಆಗೋಯ್ತು, ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಜನ. ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ. ಮಾತಾಡ್ಬೇಕಾದ್ರೆ ಬಹಳ ಎಚ್ಚರ ಮಕರ ರಾಶಿಯವರು. ಧನ ನಷ್ಟ, ಇನ್ನು ಕೆಲವರಿಗೆ ಏನಾದ್ರು ಪೊಲೀಸ್ ಕೇಸು, ಕೋರ್ಟ್ ಕೇಸ್ ಇದ್ರೆ ಸರವಾಸ ಆಗುವ ಸಂಭವ ಉಂಟು. ಇದರ ಎಫೆಕ್ಟ್ 48 ದಿನ ಇರುತ್ತೆ. ಮಕರ ರಾಶಿಯ ಎಚ್ಚರ. ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಆಗುವಂಥದ್ದು, ಯಾವುದಾದ್ರೂ ವ್ಯಾಧಿಗಳಿಂದ ಬಳಲುವಂತಹ ಸಾಧ್ಯತೆಗಳಿರುತ್ತೆ. ಮಕರ ರಾಶಿ ಜಾತಕರು ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಕುಟುಂಬದಲ್ಲಿ ಸೌಖ್ಯ ಅನ್ನೋದು ಇರೋದಿಲ್ಲ. ಹಾಗಾದ್ರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪವನ್ನ ಮಾಡ್ತಾ ಈ ಚಂದ್ರಗ್ರಹಣದ ಸಮಯದಲ್ಲಿ ಓಂ ಧೂಮ್ ದುರ್ಗಾಯೇ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಕೂತ್ಕೊಳ್ಳಿ. ಭತ್ತ ಅಥವಾ ಅಕ್ಕಿಯನ್ನ ದೇವಸ್ಥಾನಕ್ಕೆ ದಾನ ಮಾಡಿ ಗ್ರಹಣದ ಸಮಯದಲ್ಲಿ ನೆಗೆಟಿವ್ ಎಫೆಕ್ಟ್ ಏನಿದೆಯೋ ಅದು ಕಮ್ಮಿ ಆಗುತ್ತೆ. ಅಥವಾ ಕ್ಷೀರಾಭಿಷೇಕವನ್ನು ಕೂಡ ಮಾಡಿಸ್ಬೋದು. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲೇ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ತುಂಬಾ ಜನಕ್ಕೆ ಯೋಚನೆ ಇರುತ್ತೆ, ಏನಾಗುತ್ತೋ ನಮ್ಗೆ ಅಂತ. ಮಾನಸಿಕವಾಗಿ ಅಸ್ವಸ್ಥರಾಗ್ತಿರೋ ಕುಂಭರಾಶಿ ಜಾತಕರು, ಟೆನ್ಷನ್ ಜಾಸ್ತಿ ಆಗುತ್ತೆ, ಹಣವನ್ನ ಕಳೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ, ಭಯದ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆಗಳು ಇರುತ್ತೆ, ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಆಗುತ್ತೆ, ಎಲ್ಲೋದ್ರೂ ಕೂಡ ಅನಾನುಕೂಲಗಳನ್ನ ನೀವು ನೋಡ್ತೀರಿ, ಒಡವೆಗಳನ್ನ ನಷ್ಟ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟು ಸಂಪತ್ತಿದ್ರೂ ಕೂಡ ಪ್ರಯೋಜನ ಆಗಲ್ಲ. ಅದಕ್ಕೆ ಈ ಚಂದ್ರಗ್ರಹಣದ ಮೊದಲೇ ನೀವು ಹೋಗಿ ನಿಮ್ಮ ಕುಲದೇವರ ದರ್ಶನವನ್ನ ಮಾಡಿ ಪ್ರಾರ್ಥನೆ ಮಾಡಿ ಮನೆಗೆ ನೀವು ಬರಬೇಕು. ಬರೋಕಿನ ಮೊದಲು ನೀವೇನ್ ಮಾಡ್ಬೇಕು, ಹಾಲನ್ನ ದೇವಿಗೆ ದಾನ ಮಾಡಿ ಪೂಜೆಗೆ ಕ್ಷೀರಾಭಿಷೇಕಕ್ಕೆ ನೀವು ಕೊಟ್ಟು ನಿಮ್ಮ ಕುಲದೇವರ ಬೀಜ ಮಂತ್ರವನ್ನ ಜಪ ಮಾಡೋದ್ರಿಂದ ಚಂದ್ರಗ್ರಹಣದಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗತ್ತೆ. ಇನ್ನ ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಅಂದ್ರೆ ಮೀನರಾಶಿ. ಮೀನರಾಶಿಯವರಿಗೆ ಚಂದ್ರಗ್ರಹಣದಿಂದ ಎಫೆಕ್ಟ್ ಯಾವ ತರ ಇರುತ್ತೆ? ವ್ಯಯಭಾವದಲ್ಲಿ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ನಿಮಗೆ ಅಧಿಕ ಖರ್ಚು, ಅದರಲ್ಲೂ ಕೂಡ ಮೀನರಾಶಿಯವರಿಗೆ ಸ್ತ್ರೀಯಿಂದ ಅಧಿಕ ಖರ್ಚು ಉಂಟಾಗುವಂಥದ್ದು, ಸಮಯಕ್ಕೆ ಸರಿಯಾಗಿ ಊಟ ವಸತಿ ದೊರೆಯದೆ ಅನಾನುಕೂಲಗಳು, 48 ದಿನ ಟೈಮ್ ಚೆನ್ನಾಗಿರಲ್ಲ, ಅನಾವಶ್ಯಕ ಖರ್ಚು, ಬಹಳ ಎಚ್ಚರ. ದೂರ ಪ್ರಯಾಣಗಳು ಮಾಡಿದ್ರೂ ಕೂಡ ಏನು ಪ್ರಯೋಜನ ಆಗಲ್ಲ. ಗುರುಜಿ ನಾನು USA ಹೋಗಿದ್ದೀನಿ ಅಥವಾ UK ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೀನಿ ಕೆಲ್ಸಕ್ಕೋಸ್ಕರ, ಬೇಜಾರಾಗೋಗಿದೆ, ಇಂಡಿಯಾಗೆ ವಾಪಸ್ ಬರಲ್ಲ ಅನ್ನುವಂತಹ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ತಾಯಿ ಜೊತೆ ಕಲಹಗಳಾಗ್ಬೋದು, ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಮೀನರಾಶಿ ಜಾತಕರು ಬಹಳ ಎಚ್ಚರ. ಶೀಘ್ರ ಕೋಪವನ್ನ ಮಾಡ್ಕೋಬೇಡಿ, ಶಾಂತಿಯಾಗಿರ್ರಿ. ಕೋಪ ಬಂದಾಗ ದೊಡ್ಡ ದೊಡ್ಡ ನಿರ್ಣಯಗಳನ್ನ ಮಾಡಬೇಡಿ. ಬೇಡದ ವಿಷಯಗಳಿಗೆ ಬೇಸರ ಆಗುವಂಥದ್ದು, ಇನ್ನು ಕೆಲವರಿಗೆ ಅಪಘಾತಗಳಾಗುವಂಥದ್ದು, ಸೋಮಾರಿತನ ಉಂಟಾಗುವಂತಹ ಸಾಧ್ಯತೆ. ಇನ್ನು ಕೆಲವರಿಗೆ ಭಯಮೇವಸ್ತಿ ಶತ್ರುಹು, ಭಯ ಪಡಬೇಡಿ, ಆತಂಕ ಪಡುವಂಥದ್ದು. ಅದಕ್ಕೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಸರ್ವಶಕ್ತಿವಂತ, ಆ ಭಗವಂತನನ್ನ ನೀವು ನೆನಪು ಮಾಡಿ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ, ಅಥವಾ ನನ್ನ ಕೈಲಿ ಹಸುವಿನ ಹಾಲಿನಿಂದ ಮಾಡ್ಸಕ್ಕಾಗಲ್ಲ ಅಂದ್ರೆ ಗಂಗಾ ಜಲದಿಂದನಾದ್ರೂ ಶಿವನ ಅಭಿಷೇಕ ಮಾಡಿಸಿ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಗ್ರಹಣ ಕಾಲದಲ್ಲಿ ಓಂ ರುದ್ರಾಯ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡಿ ನಿಮ್ಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಾನು ಇವಾಗ ನಿಮ್ಗೆ 7/9/2025 ಬ್ಲಡ್ ಬಾತ್ ಅಂದ್ರೆ ರಕ್ತದಂತೆ ಕಾಣುವಂತಹ ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ವಿಷಯವನ್ನ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಸರ್ವಸ್ಯ ಲೋಚನಂ ಶಾಸ್ತ್ರಂ, ಎಲ್ಲರಿಗೂ ಕೂಡ ಜ್ಯೋತಿಷ ಶಾಸ್ತ್ರ ಗೊತ್ತಾಗ್ಲಿ,
ಕತ್ಲಲ್ಲಿರೋಗೆ ಬೆಳಕನ್ನ ತೋರಿಸುವಂತಹ ಸಹಾಯವನ್ನ ನೀವು ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಚಂದ್ರಗ್ರಹಣದಿಂದ ನಿಮ್ಗೆ ಯಾವುದೂ ನೆಗೆಟಿವ್ ಎಫೆಕ್ಟ್ ಆಗಬಾರ್ದು. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಗರ್ಭಿಣಿಯರಿದ್ರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ನಿಮಗೆ ಸುಖ, ಶಾಂತಿ, ಸಮೃದ್ಧಿ, ಸಂಪತ್ತು, ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.